ಸರ್ ತುಂಬ ಕಾಲು ನೋವು, ಏನು ಮಾಡಲಿ? ಕಾಲು ನೋವಾ? ಎಣ್ಣೆ ಹಚ್ಕೋ. ಸರ್ ಯಾವ ಎಣ್ಣೆ ಹಚ್ಕೊಳ್ಳಿ? ಕೊಬ್ಬರಿ ಎಣ್ಣೆ ಹಚ್ಕೊಳ್ಳಲ್ವಾ ಅಥವಾ ಸಾಸಿವೆ ಎಣ್ಣೆ ಹಚ್ಕೊಳ್ಳ? ಸರ್ಸೋ ಎಣ್ಣೆ ಹಚ್ಕೋ. ಅದೇ ಸಾಸಿವೆ ಎಣ್ಣೆ ರಾತ್ರಿ ಹಚ್ಕೊಂಡು ಮಲ್ಕೋ, ಬೆಳಗ್ಗೆ ಅಷ್ಟೊತ್ತಿಗೆ ಕುದುರೆ ಥರ ರೆಡಿ ಆಗುತ್ತೆ ನಿಮ್ಮ ಕಾಲು. ಅಯ್ಯೋ ಪೌಡೆಗಳ, ನಿಮಗೆ ಮಾಹಿತಿ ಗೊತ್ತಿಲ್ಲ ಅಂತಂದರೆ ಗೊತ್ತಿಲ್ಲ ಅಂತೇಳಿ ಅದನ್ನ ಬಿಟ್ಬಿಟ್ಟು ಸುಮ್ಮನೆ ತಪ್ಪಾದ ಮಾಹಿತಿನ ಕೊಡೋಕ್ಕೆ ಹೋಗಬೇಡಿ. ಸುಮ್ಮನೆ ಪಾಪ ಕೆಲಸಕ್ಕೋಸ್ಕರ ಶ್ರಮ ಪಡ್ತಿರೋಂಥ ವಿದ್ಯಾರ್ಥಿಗಳ ಜೀವನದಲ್ಲಿ ಆಟ ಆಡೋಕ್ಕೆ ಹೋಗಬೇಡಿ. ಪಾಪ ಅವರು ಜೀವನ ಪೂರ್ತಿ ವ್ಯಥೆ ಪಡಬೇಕಾಗುತ್ತೆ. ಎಣ್ಣೆನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತೇಳಿ ತಿಳಿಸ್ಕೊಡ್ತೀನಿ ಬನ್ನಿ. ನಾವು ರನ್ನಿಂಗ್ ಮಾಡಬೇಕಾದ್ರೆ ಕಾಮನ್ ಆಗಿ ಶಿನ್ ಪೇನ್ ಬರುತ್ತೆ. ಇದಕ್ಕೆ ನಿವಾರಣೆ ಮಾಡ್ಕೊಳೋಕ್ಕೆ ತುಂಬ ವಿಧಾನಗಳಿದೆ. ಅದರಲ್ಲಿ ಒಂದು ವಿಧಾನ ಮಸಾಜ್ ಮಾಡ್ಕೊಳೋದು. ಇವಾಗ ನನ್ನ ಕಾಲು ಡ್ರೈ ಆಗಿದೆ, ಈಗ ನಾನು ಮಸಾಜ್ ಮಾಡ್ತೀನಿ ನೋಡಿ. ಈ ಥರ ನಾನು ಮಸಾಜ್ ಮಾಡೋಕ್ಕೆ ಶುರು ಮಾಡಿದ್ರೆ ಏನಾಗುತ್ತೆ, ನನ್ನ ಸ್ಕಿನ್ನು ಉರಿಯೋಕ್ಕೆ ಶುರು ಆಗುತ್ತೆ, ಈ ಕೂದಲ ಕಿತ್ಕೊಂಡ್ಬಂದಂಗೆ ಆಗುತ್ತೆ. ಯಾಕಾಗುತ್ತೆ ಅಂತಂದರೆ ಇದು ಖಾಲಿ ಚರ್ಮ ಇದೆ, ಇದ್ರ ಮೇಲೆ ಏನು ತೇವಾಂಶ ಇಲ್ಲ, ಹಾಗಾಗಿ ಉರಿಯೋಕ್ಕೆ ಶುರು ಆಗುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಸ್ವಲ್ಪ ಎಣ್ಣೆನ ಹಾಕ್ಕೊತೀವಿ. ಜಿಡ್ಡಿನ ಅಂಶ ಇರುವಂಥ ಎಣ್ಣೆನ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಈಗೇನಾಗುತ್ತೆ, ನಿಮ್ಮ ಒಂದು ಕೈ ಸಲೀಸಾಗಿ ಹೋಗುತ್ತೆ. ಸೊ ಇದರಿಂದ ಏನು ನೀವು ಎಷ್ಟೇ ಹೊತ್ತು ನೀವು ಮಸಾಜ್ ಮಾಡಿದರೂ ನಿಮಗೆ ಯಾವುದೇ ರೀತಿಯಾಗಿ ಸ್ಕಿನ್ನಿಗೆ ಎಫೆಕ್ಟ್ ಆಗೋಲ್ಲ ಅಷ್ಟೇ. ಇದು ಬಿಟ್ಟರೆ ಎಣ್ಣೆ ನಿಮ್ಗೆ ಯಾವುದೇ ರೀತಿಯಿಂದ ನಿಮಗೆ ನೋವನ್ನು ವಾಸಿ ಮಾಡಲ್ಲ, ನಿಮಗೆ ಮಸಾಜ್ ಮಾಡೋಕ್ಕೆ ತುಂಬ ಸಹಾಯ ಮಾಡುತ್ತೆ ಅಷ್ಟೇ. ನೋಡಿ, ನೀವು ಎಣ್ಣೆ ಹಾಕಿದರೆ ಇದು ಒಳಗಡೆ ಇಳಿದ್ಬಿಟ್ಟು ನಿಮ್ಮ ಮಸಲ್ಸ್ಗೆ ಔಷಧಿ ಥರ ಕೆಲಸ ಮಾಡಲ್ಲ. ಅದು ನಿಮ್ಮ ಒಂದು ಹುಚ್ಚು ಭ್ರಮೆ. ಜಸ್ಟ್ ಏನಾಯಿತು ನೋಡಿ, ಎಣ್ಣೆ ಹಾಕಿದೆ, ಸೊ ಇದು ಮೇಲೆ ಬಿತ್ತು, ಸೊ ಇದನ್ನ ಈಸಿಯಾಗಿ ನನ್ನ ಕೈ ಹೋಗ್ತಿದೆ. ನೀವು ಒಂದು ತಾಸು ಈ ಥರ ನೀವು ರಬ್ ಮಾಡಿ ನಿಮ್ಗೆ ಯಾವುದೇ ರೀತಿ ಪೇನ್ ಬರಲ್ಲ. ಅಷ್ಟಕ್ಕೋಸ್ಕರನೇ ಎಣ್ಣೆ ಯೂಸ್ ಮಾಡೋದು. ಗೊತ್ತಾಯ್ತಲ್ವಾ ಎಣ್ಣೆ ಏನಕ್ಕೆ ಯೂಸ್ ಮಾಡಬೇಕಂತೇಳಿ? ತಪ್ಪದೆ ಈ ಒಂದು ವಿಡಿಯೋನ ಯಾರ್ಯಾರು ನಿಮ್ಮ ಸ್ನೇಹಿತರು ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದಾರೋ ಅವರಿಗೆ ಶೇರ್ ಮಾಡಿ. ಜೈ ಹಿಂದ್.